ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಬೇಗ ಆಗುವಂಥ ಒಂದು ಸಿಹಿ ತಿನಿಸನ್ನು ಮಾಡ್ತಾಯಿದ್ದೀನಿ. ಒಂದು ವಿಶೇಷ ಅಂತಂದರೆ ಮೈದಾನ ಬಳಸಿಲ್ಲ, ಹೊರಗಡೆಯಿಂದ ಏನೂ ಪದಾರ್ಥ ತರದೇನೆ ಮನೇಲಿರೋ ಪದಾರ್ಥಗಳಿಂದ ಮಾಡುವಂಥದ್ದು. ಬಾಣಲೆಗೆ 1 ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಂಡು 1 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಚೆನ್ನಾಗಿ ಬಿಸಿ ಆಗೋ ತನಕ ಉದುರುದ್ರಾಗಿ ಆಗೋ ತನಕ ಹುರ್ಕೋಬೇಕು. ಈ ಥರ ಉದುರುದ್ರಾಗಿ ಆಗಬೇಕು. ಸಣ್ಣ ಊರಿನಲ್ಲಿ ಇರಬೇಕು, ಕಲರ್ ಚೇಂಜ್ ಆಗಕೂಡ್ದು. ಇದಕ್ಕೆ ಸುಮಾರು 2 ಕಪ್ನಷ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಒಟ್ಟಿಗೆ ಹಾಕ್ಕೊಳ್ಳೋದು ಬೇಡ. ಮೊದಲನೇದಾಗಿ 1 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ರವೆ ಚೆನ್ನಾಗಿ ಬೇಯಬೇಕು. ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಆನಂತರದಲ್ಲಿ ಮತ್ತೊಂದು ಕಪ್ಪನ್ನು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಗಂಟುಗಳಾಗಲ್ಲ ಚೆನ್ನಾಗಿ ಹುರಿದಿದ್ರೆ. ಸಣ್ಣ ಊರಿನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಲನ್ನೆಲ್ಲ ರವೆ ಹೀರ್ಕೋತಾ ಬರುತ್ತೆ, ಗಟ್ಟಿಯಾಗ್ತಾ ಬರುತ್ತೆ. ಕೊನೆಯದಾಗಿ ತಳ ಬಿಡುತ್ತಲ್ಲ, ಅದುವರ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಈ ರೀತಿಯಾಗಿ ಉಂಡೆಯಾಗಿ ಬರಬೇಕು. ಇದಕ್ಕೆ ಇನ್ನು ಯಾವುದೇ ಪದಾರ್ಥಗಳು ಹಾಕೋ ಅವಶ್ಯಕತೆ ಇಲ್ಲ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಪಾಕ ಮಾಡ್ಕೊಂಬಿಡೋಣ. 2 ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅಷ್ಟೇ ಪ್ರಮಾಣದ ನೀರನ್ನು ಹಾಕ್ಕೋಬೇಕು. ಸಕ್ಕರೆ ಸಂಪೂರ್ಣವಾಗಿ ಕರಗಬೇಕು. ಈಗ ಕರಗಿ ಅದು ಕುದೀತಾ ಇದೆ. ಅದಕ್ಕೆ ಏಲಕ್ಕಿ ಪುಡಿ, ಸ್ವಲ್ಪ ಕೇಸರಿ ದಳ ಹಾಕ್ಕೊಂಡಿದ್ದೀನಿ. ಕುದಿಸ್ಕೊಂಡ್ಮೇಲೆ ಮುಟ್ಟಿದ್ರೆ ಎಣ್ಣೆ ಮುಟ್ಟದಾಗೆ ಇರಬೇಕು, ಅಷ್ಟು ಮಾತ್ರ ಪಾಕ ತೆಕ್ಕೊಂಡ್ರೆ ಸಾಕು. ಹೀಗಾಗಿದೆ ಇದು. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಈಗ ನಾವು ಮಿಶ್ರಣ ಮುಚ್ಚಿ ಇಟ್ಟಿದ್ವಲ್ಲ ರವೆದು, ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ತುಂಬ ಆರಕ್ಕೆ ಬಿಡೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಬಿಸಿ ಇರಬೇಕಾದ್ರೆ ಇದನ್ನು ನಾವು ಚೆನ್ನಾಗಿ ನಾದ್ಕೊಂಡು ಮೆತ್ತಗಾಗಬೇಕು. ಈ ಥರ ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡಾಗ ಕೆಲಸ ಬೇಗ ಆಗುತ್ತೆ. ಮೊದಲೇ ಹೇಳಿದಾಗೆ ತುಂಬ ಆರಿಸ್ಕೊಳ್ಳೋದು ಬೇಡ. ಈಗ ಕೈಯಲ್ಲಿ ಚೆನ್ನಾಗಿ ನಾದಬೇಕು, ಇಲ್ಲಾಂತಂದರೆ ಆಮೇಲೆ ಬಿರುಕು ಬಿಟ್ಬಿಡುತ್ತೆ. ಈ ಥರ ಮಾಡಿದಾಗ ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ, ಆದರೂ ಪರವಾಗಿಲ್ಲ. ಮಾಡ್ತಾ ಅದು ಒಣಕಲಾಗಿ ಬರುತ್ತೆ. 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಮಿಲ್ಕ್ ಪೌಡರ್ ಇದ್ದರೆ ಬೇಕಾದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಈಗ ಸ್ವಲ್ಪ ಅಂಟ್ಕೋತಾ ಇದೆ ಕೈಗೆ ಅಂದರೆ ತುಪ್ಪ ಹಚ್ಕೊಂಡು ಚೆನ್ನಾಗಿ ನಾದಿ ಮುಚ್ಚಿಟ್ಟಿದ್ದೀನಿ. ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ. ಮತ್ತು ಕೈಗೆ ತುಪ್ಪನ ಹಚ್ಕೊಂಡು ನಿಮಗೆ ಯಾವ ಸೈಜಿನ ಒಂದು ಪೇಡ ಥರ ಬೇಕೋ ಆ ಥರ ಮಾಡ್ಕೋಬೇಕು. ಜಾಮೂನ್ ಥರ ಮಾಡ್ಕೋಬೋದು, ಇಲ್ಲ ಉದ್ದನೆಯ ಒಂದು ಶೇಪ್ ಬೇಕಾದ್ರೂ ಕೊಟ್ಕೋಬೋದು. ಈ ಥರ ಚಪ್ಪಟಿಯಾಗಿ ಕೂಡ ಮಾಡ್ಕೋಬೋದು. ಈ ಥರ ಮಾಡಿಕೊಂಡು ಎಲ್ಲೂ ಬಿರುಕಿರಬಾರ್ದು. ಈ ಥರ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ನಾನು ಇಟ್ಕೋತಾ ಇದ್ದೀನಿ. ಈಗ ಎಣ್ಣೆ ಕಾಯಕ್ಕೆ ಈಗಾಗಲೇ ಇಟ್ಟಿದ್ದು ಮೀಡಿಯಮ್ ಊರಿನಲ್ಲಿ ಅದು ಕಾದಿರಬೇಕು. ಇದಕ್ಕೆ ನಾವು ಈಗ ಮಾಡ್ಕೊಂಡಿದ್ವಲ್ಲ ಉಂಡೆ ಥರ, ಅದನ್ನೆಲ್ಲ ಹಾಕ್ಕೊಂಡು ಮೀಡಿಯಮ್ ಊರಿನಲ್ಲಿ ಅದನ್ನು ಎಲ್ಲ ಬದಿಯಿಂದಲೂ ಚೆನ್ನಾಗಿ ಬೇಯೋ ತನಕ ನಿಧಾನಕ್ಕೆ ಬೇಯಿಸ್ಕೋಬೇಕು. ನಾವು ಚೆನ್ನಾಗಿ ನಾದಿದ್ರೆ ಎಲ್ಲೂ ಬಿರುಕು ಬಿಟ್ಕೊಳ್ಳಲ್ಲ. ಈಗ ಕಲರು ನಿಧಾನಕ್ಕೆ ಬರ್ತಾ ಇದೆ. ಸಂಪೂರ್ಣವಾಗಿ ಕಲರ್ ಬಂದಿದೆ ಅಂತ ಆದರೆ, ಚೆನ್ನಾಗಿ ಬೆಂದಿದೆ ಒಳಗಡೆ ಹೊರಗಡೆ ಅಂತ ಆದರೆ ತೆಕ್ಕೊಂಬಿಡೋಣ. ತೆಗೆದಿದ್ದ ತಕ್ಷಣ ಸ್ವಲ್ಪ ಬಿಸಿ ಇರಬೇಕು ಪಾಕ. ತುಂಬ ತಣ್ಣಗಿರೋ ಪಾಕಕ್ಕೆ ಹಾಕಬಾರ್ದು. ಬಿಸಿಯಾಗಿರೋ ಒಂದು ಪಾಕಕ್ಕೆ ಈ ಬಿಸಿಯಾಗಿ ತೆಗೆದಿರೋ ಅಂಥ ಒಂದು ಪೇಡಗಳು ಮಾಡ್ಕೊಂಡಿದ್ವಲ್ಲ ನಾವು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು 4ರಿಂದ 5 ಗಂಟೆ ಕಾಲ ಮಿನಿಮಮ್ ಆದರೂ ಇಡಬೇಕಾಗತ್ತೆ. ಇಲ್ಲ ಪೂರ್ತಿ ರಾತ್ರಿ ಇಟ್ಟರೂ ಮಾರನೇ ದಿನಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಉಬ್ಬಿ ಬಂದಿದೆ, ಈಗ ಸಂಪೂರ್ಣವಾಗಿ ಹೀರ್ಕೊಂಡಿದೆ. ಇಲ್ಲ ಅಂತಂದರೆ ಒಳಗಡೆ ಹೀರ್ಕೊಂಡಿರಲ್ಲ, ಮೇಲ್ಗಡೆ ಮಾತ್ರ ಸಿಹಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಅದು ಬಿಸಿ ಪಾಕಕ್ಕೆ ಇದನ್ನು ಹಾಕಬೇಕು. ಈಗ ಇದನ್ನು ನೀವು ಸರ್ವ್ ಮಾಡ್ಕೋಬೋದು. ತಣ್ಣಗೆ ಬೇಕಾದರೂ ಸರ್ವ್ ಮಾಡ್ಕೋಬೋದು. ಆನಂತರದಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಬೇಕಾದರೆ ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಡ್ಬೋದು. ಚೆನ್ನಾಗಿ ನೆಂದಿದೆ ಅಂತಾದರೆ ಒಳಗಡೆ ತನಕ ಪಾಕ ಹೋಗಿರುತ್ತೆ. ಹಾಗಾಗಿ ಬಿಸಿ ಇರೋ ಪಾಕಕ್ಕೆ ಇದನ್ನು ಹಾಕೋದು ತುಂಬ ಮುಖ್ಯ. ತುಂಬ ಗೂಡಾಗಿ ಬಂದಿರೋ ಅಂಥ ಈ ಒಂದು ರವೆಯಿಂದ ಮಾಡಿರೋ ಒಂದು ಸ್ವೀಟನ್ನು ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.